ಸರ್ ಇದು ಬಿಜೆಪಿ ಬೇರೆ ಅಲ್ಲ, ಕಾಂಗ್ರೆಸ್ ಬೇರೆ ಅಲ್ಲ. ಅಧಿಕಾರಕ್ಕಾಗಿ ನಾ ಹಿಡ್ದಂತಕ್ಕ ಅಧಿಕಾರದಾಗಿರ್ಬೇಕು, ನೀ ಹಿಡ್ದಂತಕ್ಕ ಅಧಿಕಾರದಾಗಿರ್ಬೇಕಾಗೈತಿ. JDS ದವರು ಅಷ್ಟೇ. ಯಾರು ರೈತನ ಮಗ ಅಂತ ಹೇಳ್ತಾನೆ, ಎಲ್ಲಿ ರೈತನ ಮಗ ರೈತನ ಪರ ಕೆಲಸ ಮಾಡ್ತಾನೆ. ಈಗ 18 ಸೀಟ್ ಅದಾವ ವಿಧಾನಸೌಧದಾಗ. ಒಂದು ಸಲ ಏತಿ ಮಾತಾಡಿದಾನ, ಖಾಸಗೀಕರಣಾಗ ಐತಿ, ನಾವು ಇಲ್ಲಿ ಹೋರಾಟ ಮಾಡ್ತೀವಿ, ವಿಧಾನಸೌಧದಾಗ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ಒಂದು ಸಲ ಮಾತಾಡಿದಾನು. JDS ನಾವು ಏನೂ ಮಾತಾಡತ್ತಿಲ್ಲ. ಇವರೆಲ್ಲರೂ 3 ಮಂದಿ ಏನದಾರಲ್ಲ, 3 ಬಿಟ್ಟವರದಾರು. ಇವರು ಯಾರೂ ಜನಪರ ಕೆಲಸ ಮಾಡೋರಿಲ್ಲ. ಮುಂದಿನ ದಿನಮಾನದೊಳಗೆ ನಾ ಏನು ಹೇಳ್ತೇನಪ್ಪ ಅಂದ್ರೆ, ಇವ್ರು ಯಾರಿಗೂ ಏನು ಮಾಡೋಕ್ಕಾಗಂಗಿಲ್ಲ. ನಮ್ಮ ಬದುಕಿನ ಸಲುವಾಗಿ ನಾವೇ ಗಟ್ಟಿ ಆಗ್ಬೇಕಂತೇಳಿ ಪ್ರತಿ ಹಳ್ಳಿ ಮಟ್ಟದಾಗೂ ನಾವು ಜನರನ್ನು ಜಾಗೃತ ಮಾಡೋಕೆ ಮುಂದಿನ ದಿನಮಾನದೊಳಗೆ ತೀರ್ಮಾನ ತಗೋತೀವಿ. ರೈತ ಹಾಗೂ ದೇಶದ ಜನರ ಪಾಲಿಗೆ ಇದೊಂದು ದೊಡ್ಡ ಕಂಟಕ. ಸಣ್ಣ ಕಂಟಕ ಅಲ್ಲ ಸರ. ತೆಪ್ಪಗಾಟಾಗಿ ಖಾಸಗೀಕರಣ ಜರಕರ ಆದ್ರೆ ಮುಂದಿನ ದಿನಮಾನದೊಳಗೆ ರೈತ ಬದುಕಂಗಿಲ್ಲ, ಈ ಭೂಮಿ ಇರಂಗಿಲ್ಲ. ಇದನ್ನ ತಂದಿದ್ದನೇ ಭೂಮಿ ಇವರು ತನ್ನಂಗೆ ಬಿಡ್ಲಿ ಅನ್ನುವಂಥ ದೃಷ್ಟಿ ಇಟ್ಕೊಂಡು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾಡಿದ್ದು ಕುತಂತ್ರ. ಅದಕ್ಕೆ ಏನಾರ ಕಿವಿ ಎಳಿಗಾಡಿಸಿ ವಿಧಾನಸೌಧದಾಗ ನಮ್ಮ DK ಶಿವಕುಮಾರ್ ಸಹಿ ಮಾಡಿದ್ದಂದ್ರೆ ಇವು ಅದ್ರಾಗ ಪಾಲ್ದಾರಿ DK ಶಿವಕುಮಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತಿನ ದಿವಸದಲ್ಲಿ. ಸರ್, ಇನ್ನೂ ಒಂದು ಮುಂಬರುವ ದಿನಗಳಲ್ಲಿ ರೈತ ತನ್ನ ಕೈಯಲ್ಲಿ ಆಡಳಿತ ತಗೋತಾನ. ಇದೇ ಥರ ಏನಾದ್ರ ಸರ್ಕಾರಗಳು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಅವ್ರು 3 ಮಂದಿ ಒಂದೇ ಅದಾರಿ ಸರ್. ಈಗಲಿಲ್ಲ ಇದೇ ಥರ ಜನರ ಕಷ್ಟದಾಗ ಪಾಲುದಾರಿ ಆಗದ್ರಕ, ಭಾಗಿ ಆಗದ್ರಕ 100% ರೈತರ ಸರ್ಕಾರ ಆಗೇ ಆಗ್ತೈತಿ ನಮ್ಮ ದೇಶದಾಗ. ನಾವೇ ಆಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನು. ಅದ್ರ ಜೊತೆಗೇನೆ ಏನು ಹೇಳ್ತೀನಿ ಅಂದ್ರೆ, ಇವ್ರು ಯಾರದಾರಲ್ಲ, ಇವ್ರು ಏನು ಕಾಂಗ್ರೆಸ್ BJP JDS ಅದನ್ನು ತಲೆಯಾಗಿಂದ ಬಿಟ್ಟು ನಾವು ಜನರ ಪರ ಕೆಲಸ ಮಾಡೋರು ಅಂತೇಳಿ ಕೇಸ್ ಏನಾರ ಹೊಂಟ್ರ ನಾವು ಅವರು ನಮ್ಮ ರೈತರು, ನಮ್ಮ ಅಣ್ಣ ತಮ್ಮರ ಅಂತೇಳಿ ಓಟ್ ಹಾಕ್ತೀವಿ. ಅದೇನಾರು ಜನ ವಿರೋಧಿ ಕೆಲಸ ಮಾಡಕತ್ರ ನೀವು ನಡ್ರಿಪ್ಪ ನಾವೇ ಇರ್ತು ಅಂತ ಹೇಳಬೇಕು ಆಕೈತಿ. ಸರ್, ಅಂತಿಮವಾದಂತಹ ಪ್ರಶ್ನೆ, ರೈತರ ಶಾಪ ಇವ್ರಿಗೆ ತಟ್ಟುತ್ತಾ? 100% ತಟ್ಟಲೇಬೇಕು. ತಟ್ತೈತಿ, 100ಕ್ಕೆ 100 ತಟ್ತೈತಿ. ಯಾಕೆ ತಟ್ತೈತಿಪ್ಪ ಅಂದರೆ, ಇವತ್ತು ನಮ್ಮ ದೇಶದಾಗ ರೈತ ಬೆಳೆದಂಥ ಬೆಳೆಗೆ ರೇಟ್ ಇಲ್ದರ್ಕಾಗಿ ರೇಟ್ ಫಿಕ್ಸ್ ಇಲ್ದರ್ಕಾಗಿ ರೈತ ಸಾಲ ಮಾಡಿ ಒಂದು ಪೈಪ್ಲೈನ್ ಮಾಡೋಕ್ಕೋ, ಒಂದು ಕುರಿ ಸಾಲು, ಹೈನುಗಾರಿಕೆ ಸಾಲು, ಏನೇನು ಸಾಲ ಮಾಡೋಕೆ ಹೋಗಿ ನಮ್ಮ ದೇಶದಾಗ ಒಂದು ತಾಸಿಗೆ 2 ಮಂದಿ ರೈತರ ಆತ್ಮಹತ್ಯೆ ಮಾಡ್ಕೊಳತ್ತಾರೋ. ಅಲ್ಲ ಸರ್, ನಿಮ್ಮದೇ ಆದಂಥ ಬ್ಯಾಂಕ್ DCC ಬ್ಯಾಂಕ್ ಒಳಗೆ ಇವರು ಯಾರ ಜೊಲ್ಲೆ ಅವ್ರು ಹೇಳ್ತಾರ, ಅಧ್ಯಕ್ಷರ, ಇಲ್ಲಪ್ಪ ರೈತರಿಗೆ ಸಾಲ ಕೊಟ್ರ ಅದು ಕಮರ್ಷಿಯಲ್ ಆಗಿ ನಮಗೆ ವಾಪಸ್ ಬರಂಗಿಲ್ಲ, ಬ್ಯಾಂಕ್ ಇದ್ದಿದ್ದ ಲಾಸ್ ಒಳಗೆ ಹೋಗ್ತೈತಿ, ಅದಕ್ಕಾಗಿ ನಾವು ಬಿಸ್ನೆಸ್ಗೆ ಕೊಡ್ತೀವಿ. ಅದನ್ನು ನೀವು ಹೆಂಗೆ ತಗೋತೀರಿ ಅದನ್ನು ಮೊದಲು ಹೇಳ್ರಿ ನನಗೆ. ಅಲ್ಲಿ ಸಾಲ ಇವಾಗ 1 ಎಕರೆ ಭೂಮಿಗೆ ಏನಿಲ್ಲಪ್ಪ ಅಂತಂದ್ರೂ ಮಿನಿಮಮ್ ಟು ಮಿನಿಮಮ್ ನೀರಾವರಿ ಭೂಮಿ 25ರಿಂದ 30 ಲಕ್ಷದವರೆಗೂ 50 ಲಕ್ಷದವರೆಗೂ ಮಾರ್ತೈತಿ. ಗೌರ್ಮೆಂಟ್ ವ್ಯಾಲ್ಯೂಯೇಷನ್ 9.5ರಿಂದ 10 ಲಕ್ಷ ರೂಪಾಯಿ. ಇದಕ್ಕೆ 1 ಲಕ್ಷ ರೂಪಾಯಿ ಸಾಲ ಕೊಡಕ್ಕೆ ಒಲ್ಲೆ ಅಂತಾರ ಅವರು. ಈಗ ಇದನ್ನು ಹೆಂಗೆ ತಕ್ಕೊಳ್ಳೋರ? ಆಮೇಲೆ ಹೊಳ್ಳಿ ಇದನ್ನು ಖಾಸಗೀಕರಣದ ನೋಡೋಣ ನಾವು. ಯಾಕಪ್ಪ ಅಂತಂದ್ರೆ ಇದು ಫಕ್ತ್ ಬರೀ DCC ಬ್ಯಾಂಕ್. ಇಲ್ಲಿ ಕುಟುಂಬಗಳದಾವ, ಇವರನ್ನ ಹೆಂಗೆ ಎದುರಿಸ್ತೀರಿ? ಇದಕ್ಕಿಂತ ಹೆಚ್ಚು ಮ್ಯಾಲಿನ ಅಂತಂದ್ರೆ ಇದನ್ರಿ ಯಾವುದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅವ್ರನ್ನ ಟ್ಯಾಕಲ್ ಮಾಡೋದು. ಆಮೇಲೆ ಮೊದಲು ಇಲ್ಲಿ ಅವ್ರನ್ನ ಟ್ಯಾಕಲ್ ಹೆಂಗೆ ಮಾಡೋರು? ಸರಿ ಉತ್ತರ ಕೇಳಿದ್ರಿ ಸರ. ಇದನ್ನೇನು ಹೇಳಿದಾರಲ್ಲ ಅವ್ರಿ, ನಾನು ನಮ್ಮ ಕಮರ್ಷಿಯಲ್ ಸಾಲ ಕೊಟ್ರ ಸರಿ ಬ್ಯಾಂಕ್ ಲಾಭದಾಗ ಬರ್ತೈತೆ ಅಂತೇಳಿ ಅದಕ್ಕೆ ನಾವೇನು ಹೇಳಿದ್ವು, ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ಗುರುಜಿಯವರು ಮತ್ತು ನಮ್ಮ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದಾಗ ನೀ ಮಾಡಿದ್ದು ನಮ್ಮ ಬ್ಯಾಂಕ್ ಅದ, ನೀನು ನಮ್ಮ ಬ್ಯಾಂಕಿನಾಗ ಇರಾಕ ನಾಲಾಯಕ